ಫಾರಂ ನೋಡಿ ಸರ್, ದಿನಕ್ಕೆ 10 ನಿಮಿಷ ಕೂಡ ಟೈಮ್ ಸ್ಪೆಂಡ್ ಆಗಲ್ಲ ಸರ್. ನಮ್ಮ ಫಾರ್ಮ್ಗೆ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಕೋಳಿನೂ ನೋಡ್ಕೋಬಹುದು ಎಷ್ಟು ಆಕ್ಟಿವ್ ಇದಾವೆ ಎಲ್ಲನೂ. ಇವೆಲ್ಲ ಇಂಕ್ಯುಬೇಟ್ರಲ್ಲೇ 100% ಇಲ್ದಿರ್ತಕ್ಕಂಥ ಮರಿಗಳು ಸರ್. ನಾವೆಲ್ಲ ನಿಮ್ಗೆ ಇಂಕ್ಯುಬೇಟ್ರಲ್ಲಿ ಅಂತ ತೋರಿಸ್ಬಿಟ್ಟು ಪಕ್ಕದಲ್ಲಿ ಕಾವಾಗ ಕೂರ್ಸೋಂಥದ್ದು ಅಂಥವೇನೂ ಇರೋದಿಲ್ಲ. 100% ಹೆಲ್ದಿಯಾಗಿ ಆರಾಮಾಗಿ ಬೆಳೀತವೆ. ಎತ್ತು ಮೇಲೆಗಡೆಯಿಂದ ಬಿಸಾಕಿದ್ರೇನು 1% ಕೂಡ ಪ್ರಾಬ್ಲಮ್ ಬರಲ್ಲ ಸರ್. ಕುತ್ಕೊಂಡು ತೋರಿಸ್ತೀನಿ ಸರ್, ಏನು ಪ್ರಾಬ್ಲಮ್ ಬರಲ್ಲ. ಇದ್ರ ಮೇಲೆ 10 ನೋಡ್ಬೋದು ನೀವು, ಏನು ಪ್ರಾಬ್ಲಮ್ ಬರಲ್ಲ. ಅಷ್ಟು ಒರಿಜಿನಲ್ ಇರ್ತಕ್ಕಂಥ 2 ಇಂಚ್ ಥಿಕ್ನೆಸ್ ಬರುತ್ತೆ ಸರ್. ನೀವು ಇದು ನೋಡ್ಬೋದು, ಪ್ಯೂರ್ ಟೀಕ್ ವುಡ್. ಯಾರು 80 ಮೊಟ್ಟೆದು 7,500ಗೆ, 160 ಮೊಟ್ಟೆದು 10,500ಗೆ ಯಾರು ಕೊಡಲ್ಲ. ನಮ್ಮ ಶ್ರೀಯನ್ ಫಾರಮ್ಸಲ್ಲಿ ನಾವು ಕೊಡ್ತಾ ಇದ್ದೀವಿ ಸರ್, ವಿತ್ ಕ್ವಾಲಿಟಿ, ಗ್ಯಾರಂಟಿ, ವ್ಯಾರಂಟಿ ಒಂದಿಗೆ. ನಾವು ನೈಲಾನ್ ಮೆಷ್ ಅನ್ನೋದನ್ನು ಬಳಸಿ ಇದಕ್ಕೆಲ್ಲ ದೂರ ಫೆನ್ಸಿಂಗ್ ಮಾಡಿಬಿಟ್ಟಿದ್ದೀವಿ ಸರ್. ಒಂದು ಕೋಳಿ ಹೊರಗಡೆ ಹೋಗಲ್ಲ. ಹೊರಗಡೆ ಇರ್ತಕ್ಕಂಥ ನಾಯಿ ಆಗಿರ್ಬೋದು, ಮುಂಚೆ ಆಗಿರ್ಬೋದು, ಯಾವುದು ಒಳಗಡೆ ಹೋಗ್ಲಿಕ್ಕೆ ಚಾನ್ಸ್ ಇಲ್ದಿರ ಮಾಡಿದ್ದೀವಿ ಸರ್. ಇವೆಲ್ಲ 1 ವರ್ಷಕ್ಕೆ ಅಡಲ್ಟ್ ಸ್ಟೇಜ್ಗೆ ಅಂದರೆ ಮೊಟ್ಟೆಗೆ ಬರುತ್ತೆ. ಇದು ಪಂದ್ಯದ ಜಾತಿ ಕೋಳಿಗಳಾಗಿರೋದ್ರಿಂದ ಪ್ಯೂರ್ ನಾಟಿ ಅಂದರೆ 6 ತಿಂಗಳಿಗೆ ಬರುತ್ತೆ ಸರ್. ಆಸಿಲ್ ಕ್ರಾಸು ಇಂಥ ಜಾತಿಗಳೆಲ್ಲ ಸಾಕಿದ್ರೆ 4.5 ರಿಂದ 5 ತಿಂಗಳು ಮೊಟ್ಟೆಗೆ ಬಂದುಬಿಡುತ್ತೆ ಕೋಳಿಗಳು. ಮನೆ ಹತ್ರನೇ ಕೂತ್ಕೊಂಡು ಆರಾಮಾಗಿ ಒಂದು ಇಂಕ್ಯುಬೇಟರ್ ತಗೊಂಡು ಒಂದು 20-30 ಕೋಳಿ ಸಾಕೊಂಡು ನಂಬರ್ 1 ಆಗಿ ನೋಡಿ ಸರ್, ಕಮ್ಮಿ ಅಂದ್ರೂ 30 ರಿಂದ 40 ಸಾವಿರ ದುಡಿಬೋದು ಸರ್.